ನೋಡ್ತಾ ಇದ್ದೀರಾ CBT ಕನ್ನಡ ಟಿವಿ. ಶ್ರೀ ಶ್ರೀ ಕದಲಿ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ, ಕದಲಿಪುರ, ಮದ್ದೂರು ತಾಲೂಕು, ಮಂಡ್ಯ ಜಿಲ್ಲೆ. ಇಂದು 4ನೇ ಶ್ರಾವಣ ಶನಿವಾರದ ಪ್ರಯುಕ್ತ ಅಷ್ಟೋತ್ತರ ಕಳಶಾಭಿಷೇಕ, 108 ಅಭಿಷೇಕ, ಹೂವಿನ ಅಲಂಕಾರ ಹಾಗೂ ಮಹಾಮಂಗಳಾರತಿ, ತೀರ್ಥಪ್ರಸಾದ ವಿನಿಯೋಗ ಮಾಡಲಾಯಿತು. ಸಾವಿರಾರು ಭಕ್ತರು ದೇವರ ಕೃಪೆಗೆ ಪಾತ್ರರಾದರು. ಪ್ರಧಾನ ಅರ್ಚಕರು ಕೆ. ನಾರಾಯಣ್ ಅಯ್ಯಂಗಾರ್, ಟ್ರಸ್ಟ್ನ ಅಧ್ಯಕ್ಷರು KT ಶಿವರಾಮ್ರವರು ಹಾಗೂ ಗ್ರಾಮಸ್ಥರು. दीर्घमवायो शतना भवति शतायुष्पुरुष शतेन्द्रिय आयुष्यैवेन्द्रियै प्रतिष्ठति. रोचमानश्च शोभनो शोभमानश्च कल्याणः. ಮಂಡ್ಯ ಡಿಸ್ಟಿಕ್ ಕದಲಿಪುರ ಎಂಬ ಗ್ರಾಮದಲ್ಲಿ ಈ ಭಗವಂತ ಸುಮಾರು 800 ವರ್ಷಗಳ ಇತಿಹಾಸ ಇದೆ. ಈ ನೆಲೆಸಿರುವಂಥದ್ದು ನಮ್ಮ ತಾತ ಮುತ್ತಾತರು ಯಾರಿಗೂ ಗೊತ್ತಿಲ್ಲ. ಮೇಲ್ಕೋಟೆಯಲ್ಲಿ ಇದ್ರ ಬಗ್ಗೆ ಶಾಸನ ಉಲ್ಲೇಖನ ಆಗಿದೆ. ಅವಾಗಿಂದನೂ ಕೂಡ ತುಂಬ ವಿಶೇಷವಾಗಿ ಪೂಜೆ ಪುನಸ್ಕಾರ ನಡೀತಾ ಇತ್ತು. ಈ ಮಧ್ಯೆ ಎಲ್ಲ ಸ್ವಲ್ಪ ದೇವಸ್ಥಾನ ಸ್ವಲ್ಪ ಇದಾಗಿ ಪುನರ್ ನಿರ್ಮಾಣ ಮಾಡ್ತಾ ಇತ್ತು. ಆಗಿನಿಂದನೂ ಕೂಡ 2012ರಿಂದನೂ ಕೂಡ ವಾರ್ಷಿಕೋತ್ಸವ, ಕಾರ್ತಿಕ ಮಾಸ, ಶ್ರಾವಣ ಮಾಸ, ವೈಕುಂಠ ಏಕಾದಶಿ, ಕಾರ್ತಿಕ ಮಾಸ ಎಲ್ಲ ತಿಂಗಳಲ್ಲೂ ವಿಜೃಂಭಣೆಯಿಂದ ನಡೀತಾ ಇದೆ. ಅವತ್ತಿನಿಂದ ಇವತ್ತಿನವರೆಗೂ ಭಗವಂತ ಸಾವಿರಾರು ಭಕ್ತರು ಬಂದು ಇಲ್ಲಿ ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ ನಮಗೆ ಮಾಹಿತಿ ಇದೆ. ಭಗವಂತ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. विनयगौड़नामधेयस्य दीप्ति नाम्याः पुष्पिक नामधेयस्य रम्या नाम्याः दिलीप नामधेयस्य ऋषिका नाम्याः देवेगौड़नामधेयस्य सह कुटुम्बानां क्षेमस्थैर्यविजयसूर्याभिस्तुनामान्याः विशाखा नक्षत्रादिवाराशो जातस्य गौरव नामधेयस्य
ಶ್ರಾವಣ ಮಾಸದ ಕೊನೆಯ ಶ್ರಾವಣ ಶನಿವಾರ ಪ್ರಯುಕ್ತವಾಗಿ ವಿಶೇಷವಾಗಿ ಇವತ್ತು ಅಷ್ಟೋತ್ತರ ಕಲಶಾಭಿಷೇಕ, ವಿಶೇಷವಾಗಿ ಫಲಪಂಚಾಮೃತ ಅಭಿಷೇಕ ಮತ್ತು ವಿಶೇಷವಾದಂಥ ಹೂವಿನ ಅಲಂಕಾರ ಸೇವೆಯನ್ನು 4ನೇ ಶ್ರಾವಣ ಶನಿವಾರ ಪ್ರಯುಕ್ತ ವಿಶೇಷವಾಗಿ ಈ ದೇವಸ್ಥಾನದ ಕೃಷ್ಣ ಅಧ್ಯಕ್ಷರಾದಂಥ ಶ್ರೀ ಕೆ.ಟಿ. ಶಿವರಾಮನವರ ಕುಟುಂಬದವರೆಲ್ಲವೂ ಕೂಡ ವಿಶೇಷವಾಗಿ ನೆರವೇರಿಸಿದ್ದಾರೆ. ಮತ್ತು ಭಕ್ತಾದಿಗಳೆಲ್ಲರಿಗೂ ಕೂಡ ವಿಶೇಷವಾಗಿ ತೀರ್ಥ ಪ್ರಸಾದ ವಿನಿಯೋಗವನ್ನು ಕೂಡ ಸಂಜೆವರೆಗೂ ಕೂಡ ವಿತರಣೆಯನ್ನು ಮಾಡಲಾಗುತ್ತೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ಭಗವಂತನ ಕೃಪೆಗೆ ಪಾತ್ರರಾಗಬೇಕಾಗಿ ಒಂದು ಸವಿನಯ ಪ್ರಾರ್ಥನೆ. ರೆಡಿ ಮಾಡ್ಕೊಡಿ.